ಸ್ನೇಹಿತರು, ಇವತ್ತಿನ ವಿಶೇಷ ತಮ್ಮೆಲ್ಲರಿಗೂ ಗೊತ್ತಿರಬಹುದು. ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ. ತಾವೆಲ್ಲರೂ ಚೆನ್ನಾಗಿದ್ದೀರಂತ ತಿಳ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೆವು. ಇವತ್ತು ಬೆಳ್ಳಿ ಬಂಗಾರ ರೇಟ್ ನೋಡ್ಕೊಂಡು ಬರೋಣ. ಬೆಳ್ಳಿ ಚಿನ್ನದ ರೇಟ್ ದರ ಇವತ್ತು ಎಷ್ಟಾಗ್ಯದ ಅಂತ ನೋಡ್ಕೊಂಡು ಬರೋಣ. ಗೋಲ್ಡ್ ಕಾರ್ ರೇಟ್ ಇವತ್ತು ತಾವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಸಪೋರ್ಟ್ ಮಾಡಿ. 1 ಗ್ರಾಮಿಗೆ ಬೆಳ್ಳಿಯ ರೇಟ್ ನೋಡೋದಾದರೆ 270 ರೂಪಾಯಿಗೆ 1 ಗ್ರಾಮು. ಮತ್ತು ಇನ್ನೊಂದು ನೋಡೋದಾದರೆ ಪ್ಯೂರ್ ಬೆಳ್ಳಿ 1 ಗ್ರಾಮಿಗೆ, ಮತ್ತು ಇನ್ನೊಂದು ನೋಡೋದಾದರೆ 1 kgಗೆ 2,70,000 ರೂಪಾಯಿಗೆ 1 kg. ಇವತ್ತಿನ ನಿಖರವಾದ ಮಾರ್ಕೆಟ್ ನಮ್ಮ ಕರ್ನಾಟಕದಲ್ಲಿ ಬೆಳ್ಳಿಯ ರೇಟ್ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು. 2,70,000 ರೂಪಾಯಿಗೆ 1 kg. ಮತ್ತು ಇನ್ನೊಂದು ಕಡೆ ಗೋಲ್ಡ್ ರೇಟ್ ನೋಡ್ಕೊಂಡು ಬರೋಣ. ಗೋಲ್ಡ್ ಬಂಗಾರ ಬೆಲೆ 10 ಗ್ರಾಮಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 1,56,490 ರೂಪಾಯಿ ಇತ್ತು ನಿನ್ನೆ. ನಿನ್ನಿನಕ್ಕಿಂತ ಇವತ್ತು ಹೋಲಿಕೆ ಮಾಡಿದ ನೋಡೋದಾದರೆ 1,54,200 ರೂಪಾಯಿ ಆಗಿದೆ. ಅಂದರೆ ಇವತ್ತು ಕಡಿಮೆ ಆಗಿದೆ ಅಂತ ನಾನು ಹೇಳ್ಬೋದು. ನಿನ್ನಿನಕ ಇವತ್ತು ಹೋಲಿಕೆ ಮಾಡಿದರೆ 1,56,000 ಇದ್ದಿದ್ದು 54 ಆಗ್ಯದ ಅಂತ ಅನ್ಬೋದು. ಮತ್ತು ಇನ್ನೊಂದು 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮಿಗೆ ನೋಡೋದಾದರೆ 1,53,400 ರೂಪಾಯಿಗೆ 10 ಗ್ರಾಮು. ನೋಡಿ, ಇಂದಿನ ಬೆಳ್ಳಿ ಮತ್ತು ಬಂಗಾರ ಬೆಲೆ. ಬಂಗಾರದ 22 ಕ್ಯಾರೆಟ್ ಚಿನ್ನದ ಬೆಲೆ 1,53,400 ರೂಪಾಯಿ. ಅದಕ್ಕೆ ಹೋಲಿಕೆ ಮಾಡಿ ನೋಡಿದರೆ 1,41,300 ರೂಪಾಯಿಗೆ 10 ಗ್ರಾಮು ಇವತ್ತು ಇಳಿಕೆ ಆಗ್ಯದ ಅಂತ ನಾನು ಹೇಳ್ಬೋದು ನೋಡಿ ಸ್ನೇಹಿತರು. ಅದೇ ರೀತಿ 1 ಗ್ರಾಮ್ ಲೆಕ್ಕಾಚಾರ ಹಾಕಿದ್ದರೆ 14,100 ರೂಪಾಯಿಗೆ 1 ಗ್ರಾಮು. 22 ಕ್ಯಾರೆಟ್ ಚಿನ್ನದ ಬೆಲೆ 14,100 ರೂಪಾಯಿಗೆ 1 ಗ್ರಾಮು. ನೋಡಿ, ಗ್ರಾಮ್ ಲೆಕ್ಕಕ್ಕೆ 14,100 ರೂಪಾಯಿ ಬಂತು. ಮೊದಲೇ ಎಷ್ಟಿತ್ತು ನೋಡಿದಿರಲ್ಲ, 20ನೇ ಇಸ್ವಿಯಲ್ಲಿ ನೋಡೋದಾದರೆ 4,000ಕ್ಕೆ ಇತ್ತು, 5,000ಕ್ಕೆ ಇತ್ತು 10 ಗ್ರಾಮಿಗೆ. ಈ 1 ಗ್ರಾಮಿಗೆ ಈ ಲೆಕ್ಕಕ್ಕೆ ಬಂದಿದ್ದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 15,020 ರೂಪಾಯಿಗೆ 1 ಗ್ರಾಮು. 1 ಗ್ರಾಮ್ ಲೆಕ್ಕ ಇವತ್ತು ನೋಡೋದಾದರೆ ಈ ರೇಟ್ ಆಗಿದೆ. ಮತ್ತು ಸ್ನೇಹಿತರು, ಇನ್ನೊಂದು ವಿಶೇಷತೆ, ಬಂಗಾರವನ್ನು ಹಾಕೊಳ್ಳೋಕ್ಕೆ ಬಹಳ ಇಷ್ಟ. ಆದರೆ ಕಳ್ಳರ ಕಾಟ ಜಾಸ್ತಿ ಆಗಿದೆ. ತುಂಬ ಎಚ್ಚರಿಕೆ. ತಾವೆಲ್ಲರೂ ಎಲ್ಲೆಲ್ಲಿ ನೋಡದಲ್ಲಿ ಮಾರ್ಕೆಟು, ಬಾಜಾರು, ದೇವಸ್ಥಾನ, ಮದುವೆ ಮಂಟಪದಲ್ಲಿ ಹಾಕ್ಕೊಂಡು ಹೋಗೋಕ್ಕೆ ಅಸಾಧ್ಯವಾದಂಥ ಕಳ್ಳರ ಒಂದು ಜಾಗೃತಿಗಾಗಿ ತಾವು ವಿಚಾರಣೆ ಮಾಡಿ ಹಾಕ್ಕೊಂಡು ಹೋಗ್ಬೇಕಂತೇಳಿ ಹೇಳ್ತಾ ಇದ್ದೀನಿ. ಒಂದೇ 10 ಗ್ರಾಮ್ ಹೊಡೆದ್ರೆ ಸಾಕು, ಅವರಿಗೆ ಬೇಜನ್ ದುಡ್ಡು ಆಗ್ತದೆ. ಹಾಗಾಗಿ ಕಳ್ಳರು ಭಾಳಷ್ಟು ಆಗಿದ್ದಾರೆ. ತಾವೆಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.